ಪೂಜಾ ಮ್ಯಾಮ್, ಗಂಡ್ ಮಕ್ಳ ಬಾಡಿ ಹೀಟ್ ಆದ್ರೆ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗುತ್ತಾ? ಹೌದು, ಕಡಿಮೆ ಆಗ್ತದೆ. ಈ ವಿಷಯ ನಿಮ್ಗೆ ಗೊತ್ತಾ? ಪುರುಷರ ದೇಹದ ಉಷ್ಣತೆ ಹೆಚ್ಚಾದಂತೆ ಅವರ ದೇಹದಲ್ಲಿ ಸ್ಪರ್ಮ್ ಕ್ವಾಲಿಟಿ, ಮೊಟಿಲಿಟಿ, ಮಾರ್ಫಾಲಜಿ ಹಾಗೆಯೇ DNA ಇಂಟಿಗ್ರಿಟಿ ಕೂಡ ಕಡಿಮೆ ಆಗ್ತದೆ. ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಹೊಂದಿರುತ್ತೆ ಅವರ ಟೆಸ್ಟಿಕಲ್ಸ್. ಮಿನಿಮಮ್ 2 ರಿಂದ 4 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕಡಿಮೆ ಇರ್ತದೆ. ಯಾವಾಗ ಟೆಸ್ಟಿಕಲ್ಸ್ ಅಲ್ಲಿ ಉಷ್ಣತೆ ಪ್ರಮಾಣ ಹೆಚ್ಚಾಗ್ತದೆ, ಸ್ಪರ್ಮ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನಾದ್ರೂ ಪುರುಷರ ಬಂಜೆತನ ಸಮಸ್ಯೆಯಿಂದ ಹೋರಾಡ್ತಾ ಇದ್ರಂದ್ರೆ ಈ ಒಂದು ಬದಲಾವಣೆನ ಮಾಡ್ಕೋಬೇಕು. ಇನ್ ಮುಂದೆ ದೇಹವನ್ನ ತಂಪಾಗಿಟ್ಕೋಬೇಕು, ಇದು ಕಂಪಲ್ಸರಿ. ಅಂಡ್ ವಾರದಲ್ಲಿ 2 ರಿಂದ 3 ದಿನ ಮಜ್ಜಿಗೆ, ಎಳ್ನೀರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸಾಕಷ್ಟು ಹಣ್ಣಿನ ಸೇವನೆ ಮಾಡಿ, ಸ್ಪೆಷಲಿ ಬಾಳೆಹಣ್ಣನ್ನ ತಿನ್ನೋದನ್ನ ಮರಿಬೇಡಿ. ಇನ್ನು ತುಂಬಾ ಬಿಸಿ ನೀರಿನ ಸ್ನಾನ, ಹಾಗೆಯೇ ಲ್ಯಾಪ್ಟಾಪ್ ಅನ್ನ ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡುವಂಥದ್ದು, ಉಷ್ಣತೆ ಹೆಚ್ಚಾಗುವಂತಹ ಯಾವುದೇ ಆಕ್ಟಿವಿಟೀಸ್ಗಳನ್ನ ಮಾಡಬೇಡಿ. ಇನ್ನು ಆಹಾರದಲ್ಲಿ ಅಂತ ಬಂದ್ರೆ ಮಜ್ಜಿಗೆ ಎಷ್ಟು ಇಂಪಾರ್ಟೆಂಟು, ಜೊತೆಗೇನೆ ಜಿಂಕ್ ಮತ್ತೆ ಸಿಲೆನಿಯಂ ರಿಚ್ ಇರುವಂತಹ ಪಂಪ್ಕಿನ್ ಸೀಡ್ಸ್, ವಾಲ್ನಟ್ಸ್ ಅನ್ನ ಪ್ರತಿನಿತ್ಯ ಸೇವನೆ ಮಾಡಿ. ಗೊತ್ತಾಯ್ತಲ್ವಾ? ಈ ವಿಡಿಯೋ ಪ್ರತಿಯೊಬ್ಬರು ಪುರುಷರು ಫಾಲೋ ಮಾಡಬೇಕು, ಬರೀ ಬಂಜೆತನದ ಸಮಸ್ಯೆಯನ್ನ ಹೊಂದಿರೋರಲ್ಲ. ಗೊತ್ತಾಯ್ತಲ್ವಾ? ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.